ಸಚಿವ ಸಂಪುಟ ಪುನರ್ವಿಸ್ತರಣೆ ಆದ್ರೆ ಬೆಳಗಾವಿ ಇನ್ನೊಂದು ಸಚಿವ ಸ್ಥಾನ ಕೊಡ್ತೀರಾ? ಸಚಿವ ಸಂಪುಟ ಪುನರ್ರಚನೆ ಆದ ಬಳಿಕ ಬೆಳಗಾವಿ ಇನ್ನೊಂದು ಸ್ಥಾನ ಏನಾದ್ರು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾತಾಡ್ತೀವಿ. ಸರ್, ಈಗ 100 ವರ್ಷದ ಇತಿಹಾಸವನ್ನು ತಾವು ಸ್ಮರಣೆ ಮಾಡ್ತಾ ಇದ್ರ, ಮುಂದಿನ ಪೀಳಿಗೆಗೂ ಸ್ಮರಣೆ ಮಾಡುವ ರೀತಿಯಲ್ಲಿ ಏನಾದರೂ ಗಾಂಧೀಜಿಯವರ ಇತಿಹಾಸ, ಅವರು ಮಾಡಿದಂಥ ಅಧಿವೇಶನದ ಇತಿಹಾಸ ನೆನಪಾಗುವ ರೀತಿಯಲ್ಲಿ ಏನಾದರೂ ಖಂಡಿತ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಅದಕ್ಕೆ ಉಳಿಸ್ಬೇಕು ಅಂತಾನೆ ಇದನ್ನ ಮತ್ತೆ ಈ ಪರಂಪರೆಯನ್ನು ಉಳಿಸ್ಕೊಂಡು ಹೋಗ್ತಾ ಇದೆ. ಸರ್, ನೀವು ಅಧ್ಯಕ್ಷರಾದ ಮೇಲೆ ಏನು ಎಲ್ಲ ಕೆಲಸ ಮಾಡಿದ್ರೆ ಅದೊಂದು ಅದ್ಭುತ ಭೇಟಿ ಮಾಡಿದ್ರಿ. ಇವಾಗ ಕಾರ್ಯಕ್ರಮದ ವೇಳೆ ಇದನ್ನು ಪ್ರಸಾರ ಮಾಡಿದ್ರಿ. ನೀವು ಅಧ್ಯಕ್ಷರಾದ ಮೇಲೆ ಏನೇನು ಕಾರ್ಯವನ್ನು ಮಾಡಿದ್ರಿ ಅದೊಂದು ಭೇಟಿ ಮಾಡಿದ್ರಿ. ಸೊ ಅದನ್ನ ಕಾರ್ಯಕ್ರಮದಲ್ಲಿ ಇವೆಲ್ಲ ಭೇಟಿಗಳು ಪ್ರಸಾರ ಆಗುತ್ತೆ. ನಾವು ಟ್ರಯಲ್ ನೋಡ್ತಾ ಇದ್ದೀವಿ, ಯಾವ್ದು ಮಾಡಬೇಕು ಯಾವ್ದು ಬಿಡಬೇಕು ಅಂತ ಟೈಮ್ ನೋಡ್ತೀವಿ ನಾವು. ಸುಮ್ಮನೆ ಎಲ್ಲರೂ ಒಬ್ಬೊಬ್ಬರು ಒಂದೊಂದೆಲ್ಲ ಮಾಡಿ ನಮ್ಮ ಸೋಷಿಯಲ್ ಮೀಡಿಯಾವ್ರು ಮಾಡಿದ್ದಾರೆ, ನಮ್ಮ KPCC ಸೋಷಿಯಲ್ ಮೀಡಿಯಾ ಮಾಡಿದ್ದಾರೆ, ಬೇರೆಯವರೆಲ್ಲ ಮಾಡಿದ್ದಾರೆ, ಸರ್ಕಾರದ್ದು ಇದೆ, ಎಲ್ಲರದ್ದು ಇದೆ. ಟೈಮ್ ನೋಡಿಕೊಂಡು ನಾವು ಏನು ಬೇಕೋ ಅಷ್ಟು ಮಾತ್ರ ಮಾಡ್ತೀವಿ. ಚೆಕ್ ಮಾಡ್ತಾ ಇದೀವಿ. ಈಗ ನೀವು ಚೆಕ್ ಮಾಡ್ಕೋತೀರಲ್ಲ, ಹಂಗೆ ನಾವು ಚೆಕ್ ಮಾಡ್ತೀವಿ. ಈಗ ಲೈಟಿಂಗ್ ಮಾಡಿದ್ರಲ್ಲ, ಅದು ಜನ ನೋಡ್ಲಿಕ್ಕೆ ಲೈಟಿಂಗ್ ಮಾಡ್ತಾ ಇದ್ರು, ಸ್ವಲ್ಪ ಕಾಯಬೇಕಾಗಿತ್ತು. ಯಾಕೆ ನಿರಾತುರಿಯಲ್ಲಿ ತೆಗೆದುಬಿಟ್ರು ಬೆಳಗಾವಿಯಲ್ಲಿ? ಏನು ಮಾಡ್ತೀರಿ? ಶೋಕ ಆಚರಣೆ ಇತ್ತು, 7 ದಿನ ಶೋಕ ಆಚರಣೆ ಇತ್ತು. ಖಂಡಿತ 1ನೇ ತಾರೀಕು ಫಸ್ಟ್ ವೀಕ್ವರೆಗೂ ಮುಂದುವರಿಸಬೇಕು ಅಂತ ನಾವಿತ್ತು. ಏನು ಮಾಡ್ತೀರಿ? ದೇಶದ ಪ್ರಧಾನಮಂತ್ರಿಗೆ ನಾವು ಗೌರವನ ಕೊಡಲೇಬೇಕಾಗಿತ್ತು. ಅದಕ್ಕೆಲ್ಲ ನಾವು ನಿಲ್ಲಿಸಿ ಎಷ್ಟು ಸುಂದರ ಇತ್ತು ಅಂತ ತಮಗೂ ಕೂಡ ನಮಗೂ ನೋವಾಗ್ತದೆ. ಏನು ಮಾಡ್ತೀವಿ? ಸರ್, ಈ ಒಂದು ಕಾರ್ಯಕ್ರಮದ ಐತಿಹಾಸಿಕ ನಡೆಯುವ ಸಲುವಾಗಿ ಏನಾದರೂ ವಿಶೇಷ ಪ್ಯಾಕೇಜ್ ಏನಾದರೂ ಬಜೆಟ್ ಈಗಾಗಲೇ ಅವ್ರಿಗೆ ಉತ್ತರ ಕೊಟ್ಟಿದ್ದೀನಲ್ಲ. ಈಗಾಗಲೇ ಸರ್ಕಾರ ಪಕ್ಷ ಎರಡೂ ಸೇರಿ ಇದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದೆ. ಇಲ್ಲಿ ಮಾಡಲ್ಲ. ಸ್ಮರಣೆ ಜೊತೆಗೆ ಬೆಳಗಾವಿ ಅಭಿವೃದ್ಧಿನೂ ಆಗಬೇಕು ಅನ್ನುವಂಥದ್ದು, ಸ್ಮರಣೆ ಜೊತೆಗೆ ಬೆಳಗಾವಿ ಅಭಿವೃದ್ಧಿನೂ ಆಗಬೇಕನ್ನುವಂಥದ್ದು ಜನರ ಬೇಡಿಕೆ. ಇಡೀ ಬೆಳಗಾಮನ್ನ ದೇಶಕ್ಕೆ ಪರಿಚಯವನ್ನ ಮಾಡ್ತಾ ಇದ್ದೀವಿ, ಮರಿಬಾರ್ದು ಅಂತ. ಥ್ಯಾಂಕ್ ಯು, ನಮಸ್ಕಾರ. ನಮ್ಮ ರೇವಣ್ಣ ಹೇಳ್ತಾ ಇದ್ದಾರೆ, ನಮ್ಮ ನಡಿಗೆ ಬೆಳಗಾಂ ಕಡೆಗೆ. ಅದೊಂದು ಗಾಂಧೀಜಿಯವರು ಹುದಲಿಯಲ್ಲಿ ಬಂದಾಗ ಕುಮರಿ ಆಶ್ರಮದಲ್ಲಿ ಇದ್ದಿದ್ರು, 7 ದಿನ ಇದ್ರು. ಅದನ್ನು ಕುಮಾರಿ ಆಶ್ರಮ ಅಂತ ಮಾಡಿದ್ದೀರಿ ವಿಟಿಯಲ್ಲಿ. ಅದನ್ನು ಸ್ವಲ್ಪ ಸರಿ ಮಾಡ್ಬೋದು. ನೋಡೋಣ, ಖಂಡಿತ ನಿಮ್ಮ ಸಲಹೆನ ನಾನು ಸ್ವೀಕಾರ ಮಾಡ್ತೀನಿ. ನಮ್ಮ ಜಿಲ್ಲಾಧಿಕಾರಿಗಳಿಗೆ ತಿಳಿಸ್ತೇನೆ.